ತಳೆ ಅವರಿಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆದ್ರೆ ಸಾಕು, ಅವಳು ಅವನ ಜೊತೆ ನಿಲ್ತಾಳೆ, ಅದೇ ಖುಷಿ ಅಲ್ವಾ? ಅಯ್ಯೋ ಏನಿರ್ತಾಳೋ ಏನೋ ಮುರಳಿ, ನನ್ಗೆ ಯಾಕೋ ಅವಳು ಬಂದ್ಮೇಲೆ ನಮ್ಮ ಹರಿ ಸಪ್ಪೆ ಆಗ್ಬಿಟ್ಟಿದ್ದಾನೆ ಅಂತ ಅನಿಸ್ತಾ ಇದೆ. ಹಂಗೆ ಯಾಕಂತೀರಕ್ಕ, ಅವಳು ನಿಜವಾಗ್ಲೂ ಮಹಾಲಕ್ಷ್ಮಿನೇ. ಅವಳು ಬಂದಾದ್ಮೇಲೆ ನಮ್ಮ ಮರಿ ಖುಷಿಯಾಗಿರೋದು. ಏನ್ ಖುಷಿನೋ ಏನೋ. ನೇರವಾಗೇ ಕೇಳ್ತೀನಿ, ಅವರಿಬ್ರು ಆರಾಮಾಗಿದ್ದಾರ? ಅವರಿಬ್ರು ಮಧ್ಯೆ ಏನಾದ್ರೂ ಪ್ರಾಬ್ಲಮ್ಮಾ? ಇದೇನಕ್ಕ ಹಿಂಗ್ ಕೇಳ್ತೀಯಾ? ನಾನೇ ಗೊತ್ತಿರಂಗೆ ಏನು ಪ್ರಾಬ್ಲಮ್ ಇಲ್ಲ. ಯಾಕೆ ನೀವೇನಾದ್ರೂ ನೋಡಿದ್ರಾ? ಏ ನಾನ್ ನಿನ್ನನ್ ಕೇಳಿದ್ರೆ ನೀನ್ ನನ್ನೇ ಕೇಳ್ತಿದ್ಯಲ್ಲೋ. ಯಾಕೋ ಅವರಿಬ್ರು ನಡವಳಿಕೆ ವಿಚಿತ್ರ ಅಂತ ಅನ್ನಿಸ್ತು. ಅಕ್ಕಾಗಿ ನಾನು ವಿಚಾರಿಸ್ಬೇಕಲ್ಲಪ್ಪ, ಅದಕ್ಕೆ ನೀನನ್ ಕೇಳ್ದೆ. ನಿನಗೆ ಗೊತ್ತಿಲ್ಲ ಅಂದ್ರೆ ಬಿಡು. ಅಕ್ಕ, ಹಾಲು ಜನ ಸಿನಿಮಾ ನೋಡಿಲ್ವಾ? ಅಣ್ಣವರು ಮಾಧವಿ ತರ ಇವ್ರುನುವೆ ಹಾಲು ಜನ ತರ ಬೆರೆತ್ಕೊಂಡು ಅನ್ಯೂನವಾಗವ್ರೆ. ನೀವೇನು ತಲೆ ಕೆಡಿಸ್ಕೊಬಿಡಿ. ಸರಿ ಆಯ್ತು, ಫೋನ್ ಇಡ್ತೀನಿ. ಇವನಿಂದನೂ ಏನೂ ಗೊತ್ತಾಗ್ಲಿ, ಸುಮ್ಮನೆ ಟೈಮ್ ವೇಸ್ಟ್. ಹಾ ಲವ್ ಅರೇ, ನಿಮ್ಮಕ್ಕ ಭಾರಿ ಇದ್ದಾಳೆ ಕಣ. ಯಾವುದಕ್ಕೂ ನೀನು ಹುಷಾರಾಗಿರೋದು ಒಳ್ಳೇದು. ಹಾ ಬಾವಾ, ಅಮ್ಮ, ಯಾರು ಬಂದಿದ್ದಾರೆ ನೋಡು. ಬನ್ನಿ ಬಾವಾ. ಅಳಿಯಂದ್ರೆ ಕೂತ್ಕೊಳ್ಳಿ. ಹಾಯ್ ಬಾವಾ, ಹೇಗಿದ್ದೀರಾ? ಚೆನ್ನಾಗಿದೆ. ಇದೇನಪ್ಪ ಒಬ್ನೇ ಬಂದಿದ್ಯಾ? ಲಕ್ಷ್ಮಿನೂ ಕರ್ಕೊಂಬರ್ಬೋದಾಗಿತ್ತಲ್ಲ. ಅವಳು ಆಫೀಸ್ಗೆ ಹೋಗಿದ್ಲು. ಏನು ತಗೋತಿಯಪ್ಪ, ಕಾಫಿನಾ ಟೀನಾ? ಏನು ಬೇಡ ಅತ್ತೆ, ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು, ಅದಕ್ಕೆ ಬಂದೆ. ಯಾಕಪ್ಪ ಒಂಥರ ಇದೆಯಾ? ಏನು ವಿಷಯ? ಇಷ್ಟು ದಿನ ನಾವು ಯಾವ ವಿಷಯ ಮಹಾಲಕ್ಷ್ಮಿಗೆ ಗೊತ್ತಾಗಬಾರ್ದು ಅಂತ ಮುಚ್ಚಿಟ್ಟಿದ್ವು, ಇವಾಗ ಅದೆಲ್ಲ ವಿಷಯ ಅವಳಿಗೆ ಗೊತ್ತಾಗಿದೆ. ಹೇಳೋ ಅಂತವ್ರು ಇದ್ದಿದ್ದನ್ನ ಇದ್ದಂಗೆ ಹೇಳಿದ್ರೆ ನಾನು ಈ ರೀತಿ ಇರ್ತಾ ಇರಲಿಲ್ಲ. ನನ್ನ ನಿಮ್ಮ ನಡುವೆ ಸತ್ಯ, ಪ್ರಾಮಾಣಿಕತೆ, ನಂಬಿಕೆ ಇದೆಯಾ? ಅದೇನಾಯ್ತು ಅಂತ ನೇರವಾಗಿ ಹೇಳು. ನನಗೆಲ್ಲ ವಿಷಯನೂ ಗೊತ್ತಾಗಿದೆ. ನೀವಿನ್ನೇನು ಮುಚ್ಚಿಡೋದಕ್ಕಾಗಲ್ಲ. ನಿಮ್ಮ ಒಂದು ಸುಳ್ಳಿಂದ ನಮ್ಮ ಇಡೀ ಸಂಸಾರ ಒಡೆದೋದ್ರೆ ಏನ್ರಿ ಮಾಡ್ತೀರಾ? ಏನು ಹೇಳ್ತಾ ಇದ್ದೀರಾ ಅಳಿಯಂದ್ರೆ? ವಿಷಯ ಗೊತ್ತಾದ್ರು ಮತ್ತೆ ಲಕ್ಷ್ಮಿ ಸುಮ್ಮನೆ ಇದ್ದಾಳ? ಇಲ್ಲ ಅತ್ತೆ, ಅವಳು ನನ್ನ ಮುಖನೂ ಸರಿಯಾಗಿ ನೋಡ್ತಾ ಇಲ್ಲ, ಮಾತು ಆಡ್ತಾ ಇಲ್ಲ. ಎಲ್ಲ ಸಸ್ಯನೂ ಅಮ್ಮನ ಹತ್ರ ಹೇಳಿ ಅಂತ ಒಂದೇ ಸಲ ಆಟ ಮಾಡ್ತಾ ಇದ್ದಾರೆ. ಇಲ್ಲ ಅಂದ್ರೆ ಸತ್ಯನ ಅವಳೇ ಹೇಳ್ತೀನಿ ಅಂತಾನು ಹೇಳ್ತಿದ್ದಾಳೆ.